ಇವತ್ತು ಈ ದೀಪಾವಳಿಯಿಂದ ಮುಂದಿನ ದೀಪಾವಳಿಯವರೆಗೆ ವೃಷಭ ರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಥವಾ ಅವರು ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ತಮ್ಮ ಜೀವನದಲ್ಲಿ ಅನ್ನೋದನ್ನು ನಾನೀಗ ತಿಳಿಸಿಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ವೃಷಭ ರಾಶಿಯವರಿಗೆ ಈ ದೀಪಾವಳಿಯಿಂದ ಅಂದ್ರೆ ಈ ಅಕ್ಟೋಬರ್ನಿಂದ ಮುಂದಿನ ನವೆಂಬರ್ ವರೆಗೆ ಬಂಪರ್ ಲಾಟ್ರಿ ಹೊಡೆಯುತ್ತೆ. ಎಲ್ಲಾದ್ರೂ ಹೂಡಿಕೆ ಮಾಡಿದಿದ್ರೆ ಈ ಹಿಂದೆ ಅಥವಾ ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಖಂಡಿತವಾಗಿ ಕೂಡ ಅತ್ಯಧಿಕ ಲಾಭವನ್ನು ನೀವು ಪಡಿತೀರಿ. ಭೂಮಿಯಲ್ಲಿ ಮಾಡಿರುವಂತಹ ಹೂಡಿಕೆ ಆಗಿರ್ಬೋದು, ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಮಾಡಿರುವಂತಹ ಶೇರ್ ಮಾರ್ಕೆಟ್ ನಲ್ಲಿ ಹಾಕಿರುವಂತಹ ದುಡ್ಡಿಗೆ 1 to double ಲಾಭ ಈ ಬಾರಿ ಖಂಡಿತವಾಗಿ ಬರುತ್ತೆ. ಗುರುವಿನ ಪೂರ್ಣ ದೃಷ್ಟಿ ಇರೋದ್ರಿಂದ ಗುರುವಿನ ಒಂದು ಸಹಕಾರದೊಂದಿಗೆ ನಿಮಗೆ ಹೂಡಿಕೆಯಲ್ಲಿ ಹಣಕಾಸಿನ ವಿಚಾರದಲ್ಲಿ ನೀವು ಆಗಾಗ ಲಾಟ್ರಿ ಹೊಡಿತು ಸ್ವಾಮಿ ಅಂತ ಹೇಳಿದ್ರ ಅಂತ ಒಂದು ಅವಕಾಶಗಳು ಪದೇ ಪದೇ ನಿಮಗೆ ಲಭಿಸಬಹುದು. ಅದು 100 ರೂಪಾಯಿ ಆಗಿರ್ಬೋದು, 1000 ರೂಪಾಯಿ ಆಗಿರ್ಬೋದು, ಕೋಟಿ ರೂಪಾಯಿ ಆಗಿರ್ಬೋದು. ಬಟ್ ಲಾಭ ಅಂತೂ ಖಂಡಿತವಾಗಿ ಕೂಡ ನಿಮಗೆ ವೃಷಭ ರಾಶಿಯವರಿಗೆ ಬಂದೇ ಬರುತ್ತೆ ಈ ಬಾರಿ. ಆದ್ರೆ ವೃಷಭ ರಾಶಿಯವರು ಅನಿರೀಕ್ಷಿತ ಖರ್ಚುಗಳಿಗೆ ನೀವು ಮನಸ್ಸನ್ನ ರೆಡಿಯಾಗಿಟ್ಕೊಳ್ಳಿ. ಕುಟುಂಬದಲ್ಲಿ ನಿಮ್ಮ ಪ್ರೀತಿ ಪಾತ್ರರು, ಹತ್ತಿರದ ಬಂಧುಗಳಲ್ಲಿ ಯಾರಿಗಾದ್ರೂ ದಿಢೀರ್ ಅನಾರೋಗ್ಯ ಉಂಟಾಗಿ ಆಸ್ಪತ್ರೆ ಖರ್ಚುಗಳು ಹೆಚ್ಚಾಗಿ ಬರಬಹುದು. ಅಥವಾ ಯಾವುದಾದ್ರೂ ಈ ಬಾರಿ ಹೂಡಿಕೆ ಮಾಡಲು ಹೋದ್ರೆ, ಹೊಸದಾಗಿ ಹೂಡಿಕೆ ಮಾಡ್ಲಿಕ್ಕೆ ಹೋದ್ರೆ ಅದರಲ್ಲೂ ಕೂಡ ವಿಪರೀತ ಖರ್ಚುಗಳು ಬರಬಹುದು. ನಾನು ಹೇಳ್ತಿರೋದು ತುಂಬಾ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. ಈ ಹಿಂದೆ ಮಾಡಿದಂತಹ ಹೂಡಿಕೆಗೆ ಈ ಬಾರಿ ದುಪ್ಪಟ್ಟು ಲಾಭ ಬರ್ಬೋದು. ಈ ಬಾರಿ ಹೂಡಿಕೆ ಮಾಡ್ಲಿಕ್ಕೆ ಹೋದ್ರೆ ಖಂಡಿತವಾಗಿ ಕೂಡ ಅನವಶ್ಯಕ ಖರ್ಚುಗಳು ಜಾಸ್ತಿಯಾಗಿ ಯಾಕಪ್ಪ ತಗಲಾಕ್ ಬಂದೆ ನಾನು ಅಂತ ಸ್ಥಿತಿಗೆ ನೀವು ಮನಸ್ಥಿತಿಗೆ ಬರಬಹುದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಯಾರಾದ್ರೂ ಗುರು ಮುಖೇನ ಅವರ ಒಂದು ಸಲಹೆಗಳನ್ನ ಪಡೆದುಕೊಂಡು ತುಂಬಾ ಯೋಚನೆ ಮಾಡಿ ಈ ಬಾರಿ ಹೂಡಿಕೆ ಮಾಡೋದಾದ್ರೆ ನಿರ್ಧಾರವನ್ನು ತೆಗೆದುಕೊಳ್ಳಿ. ಇನ್ನು ಕುಟುಂಬದ ವಿಚಾರಕ್ಕೆ ಬಂದ್ರೆ, ಕುಟುಂಬದಲ್ಲಿ ನಿಮ್ಮ ದಾಂಪತ್ಯ ವಿಚಾರ ಆಗಿರ್ಬೋದು, ಅಪ್ಪ ಅಮ್ಮ ಮಕ್ಕಳ ಪ್ರೀತಿ ನಡುವೆ ಆಗಿರ್ಬೋದು, ಒಂದು ಗಾಢವಾದ ಸಂಬಂಧ ಏರ್ಪಡುತ್ತೆ. ಈ ಬಾರಿ ಯಾವುದೇ ಕಲಹಗಳು ಆಗೋದಿಲ್ಲ. ಏನಾದ್ರು ಕಲಹಗಳು ಆಗ್ಬೇಕು ಅಂತಂದ್ರೆ ನೀವು ಜಾತಕವನ್ನ ಅಥವಾ ನಿಮ್ಮ ಒಂದು ಅದೃಷ್ಟವನ್ನ ಮೀರಿ ನಿಮ್ಮ ದುರಹಂಕಾರದಿಂದ ಮಾಡಬೇಕೇ ಹೊರತು ನಿಮ್ಮ ಗ್ರಹಗಳ ಪರಿಸ್ಥಿತಿಯಿಂದಾಗಿ ಖಂಡಿತವಾಗಿ ಯಾವುದೇ ರೀತಿಯ ಲೋಪದೋಷಗಳು ಉಂಟಾಗೋದಿಲ್ಲ. ಯಾವುದೇ ರೀತಿಯ ಕಿರಿಕಿರಿಗಳು ಇರೋದಿಲ್ಲ. ಒಂದು ಸಾಮಾನ್ಯ ಸಹಜವಾದ ಒಂದು ಖುಷಿಯಾದ ಜೀವನವನ್ನು ನಿಮ್ಮ ಕೌಟುಂಬಿಕ ವರ್ಗದಲ್ಲಿ ನೀವು ನಡೆಸ್ಕೊಂಡು ಹೋಗ್ಲಿಕ್ಕೆ ನಿಮ್ಗೆ ಈ ಬಾರಿ ಯಶಸ್ಸು ಸಿಗತ್ತೆ. ಗುರುಬಲ ಮತ್ತು ಶನಿಯ ಒಂದು ಸಹಯೋಗ ಕೂಡ ಇದಕ್ಕೆ ಜೊತೆಯಾಗಿ ಸಿಗತ್ತೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಖಂಡಿತವಾಗಿ ಕೂಡ ಆರೋಗ್ಯ ಮೇಷರಾಶಿಯವರಂತೆ ವೃಷಭ ರಾಶಿಗೂ ಕೂಡ ಜೀರ್ಣಕ್ರಿಯೆಯಿಂದ ತೊಂದರೆ ಆಗತ್ತೆ. ದಯವಿಟ್ಟು ಉಪಚಾರಗಳಲ್ಲಿ ಹೊರಗಡೆ ಊಟ ಮಾಡುವಾಗ ಕಂಡದನ್ನೆಲ್ಲ ತಿನ್ನುವಾಗ ಸ್ವಲ್ಪ ಹುಷಾರಾಗಿರಿ. ಜೋಪಾನವಾಗಿ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ. ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದ್ರೆ ಖಂಡಿತವಾಗಿ ಕೂಡ ಕೆಲಸದಲ್ಲಿ ಒತ್ತಡಗಳು ಸೃಷ್ಟಿಯಾಗ್ತವೆ. ಒತ್ತಡಕ್ಕೆ ತಕ್ಕಂತೆ ಲಾಭಗಳು ಕೂಡ ನಿಮಗೆ ಬರ್ಬೋದು. ನಿಮ್ಮ ಮಾಲೀಕರು ನಿಮ್ಮ ಪರವಾಗಿ ಒಂದು ಕೃಪಾದೃಷ್ಟಿಯನ್ನ ಬೀರಿ ಒಳ್ಳೆಯ ಬೋನಸ್ ಕೊಡುವುದು ಅಥವಾ ಒಳ್ಳೆಯ ಹೈಕ್ ಅನ್ನ ಕೊಡುವಂತದ್ದು, ಪ್ರಮೋಷನ್ ಕೊಡುವಂತ ಸಂದರ್ಭಗಳು ಕೂಡ ಒದಗಿ ಬರ್ಬೋದು. ಯಾರ್ಯಾರು ಕೆಲಸಗಳನ್ನ ಬದಲಾವಣೆ ಮಾಡ್ಲಿಕ್ಕೆ ಇಷ್ಟಪಟ್ಟರೆ ಶನಿಯನ್ನ ಮುಂದಿಟ್ಕೊಂಡು ಕೆಲಸವನ್ನ ಬದಲಾವಣೆ ಮಾಡಿ. ಮುಖ್ಯವಾಗಿ ಕೆಲಸ ಬದಲಾವಣೆ ಮಾಡೋ ಮುಂಚೆ ನಿಮ್ಮ ಜಾತಕವನ್ನ ಪರಿಶೀಲಿಸಿಕೊಳ್ಳಿ. ಯಾಕಂತ ಹೇಳಿದ್ರೆ ಚಾರದಲ್ಲಿ ಯಾವುದೇ ರೀತಿಯ ಸಪೋರ್ಟ್ ಇದ್ರೂ ಕೂಡ ನಿಮ್ಮ ಜಾತಕದಲ್ಲಿ ಸಪೋರ್ಟ್ ಇದೆಯೇ ಇಲ್ಲೋ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಮಹಾದೇಶ ಯಾವುದು ನಡೀತಾ ಇದೆ, ಭುಕ್ತಿ ಯಾವುದು ನಡೀತಾ ಇದೆ ಅದನ್ನು ಕೂಡ ಯೋಚನೆ ಮಾಡಿಕೊಂಡು ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತೆ. ಹಾಗಾಗಿ ನಾನೇನೋ ಹೇಳಿದೆ ಅಂತೀನಿ ತಕ್ಷಣಕ್ಕೆ ಕೆಲಸವನ್ನು ಬದಲಾಯಿಸುವಂತ ವ್ಯವಸ್ಥೆಗೆ ಹೋಗ್ಬಿಡಿ. ಆದ್ರೆ ಚಾರದಲ್ಲಿ ಬಂದಿರುವಂತಹ ಕಾರಣಕ್ಕೆ ಗುರುಬಲ ಇರೋದ್ರಿಂದಾಗಿ ನಿಮಗೆ ಖಂಡಿತವಾಗಿ ಉದ್ಯೋಗವನ್ನ ಬದಲಾಯಿಸಲಿಕ್ಕೆ ಅವಕಾಶಗಳು ದೊರೆಯಬಹುದು. ಒಳ್ಳೆಯ ಹುದ್ದೆಗಳ ಆಫರ್ ಸಿಗ್ಬಹುದು, ಒಳ್ಳೆಯ ಸಂಬಳದ ಆಫರ್ ಸಿಗ್ಬಹುದು. ಯೋಚನೆ ಮಾಡಿಕೊಂಡು ಮುನ್ನಡೆಯಿರಿ. ಲಕ್ಷ್ಮೀನಾರಾಯಣ ಸ್ತೋತ್ರವನ್ನು ಪಠಿಸುವ ಮೂಲಕ ವೃಷಭ ರಾಶಿಯವರಿಗೆ ಹೆಚ್ಚಿನ ಲಾಭವನ್ನು ಪಡೆಯಲಿಕ್ಕೆ ಅವಕಾಶ ಸೃಷ್ಟಿಯಾಗಬಹುದು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸಿದ್ದೀನಿ. ನಮಸ್ಕಾರ.